ನಿಮ್ಮ ಜೊತೆ ಮಾತನಾಡೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮತ್ತೆ 5% ಏರಿಕೆ ಆದರೆ ಮೆಟ್ರೋ ಟಿಕೆಟ್ ದರ, ಜನಸಾಮಾನ್ಯರ ಕತೆ ಏನು ಅಂತ, ಪರಿಸ್ಥಿತಿ ಏನು ಅಂತ? ಈಗಾಗಲೇ ಜನಸಾಮಾನ್ಯರ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಗಾಯದ ಮೇಲೆ ಬರೆ ಹಾಕ್ತಾ ಇರೋ ಥರ ಆಗಿದೆ, ನಾಯಿ ಪಾಡಾಗಿದೆ. ಸಾಮಾನ್ಯ ಜನ ಯಾರು ವಿದ್ಯಾರ್ಥಿಗಳಿದ್ದಾರೆ, ಮತ್ತೊಬ್ಬರಿದ್ದಾರೆ, ಅವರಿಗೆ ಪಿ ಜಿಗೆ ಅವರದ್ದು ತಿಂಗಳದ್ದು ಬಾಡಿಗೆ ಕಟ್ಟಕ್ಕೆ ದುಡ್ಡು ಉಳಿತಾ ಇಲ್ಲ. ಈಗಾಗಲೇ ಒಂದು ಟರ್ಮಿನಲ್ ಸ್ಟೇಷನಿಂದ ಇನ್ನೊಂದು ಟರ್ಮಿನಲ್ ಸ್ಟೇಷನಿಗೆ 90 ರೂಪಾಯಿ, ನಾಳೆಯಿಂದ 95 ರೂಪಾಯಿ ಆಗುವಂಥದ್ದಿದೆ. ಜನ ಹೇಗೆ ಓಡಾಡೋಕ್ಕೆ ಸಾಧ್ಯ? ಇದರಲ್ಲಿ ಈ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಂದಿಟ್ಟಿದೆ. CM DCM ಹೇಳ್ತಾರೆ ಕೇಂದ್ರ ಮಾಡಿರೋದು ಅಂತ, ಕೇಂದ್ರದ ಮೇಲೆ ಅವರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ತಾವು ಹೇಳ್ತಾ ಇದ್ದೀರಿ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿರೋದಂಥ ಕಾರಣಕ್ಕಾಗಿ ಇದು ಹೆಚ್ಚಾಗ್ತಾ ಇದೆ ಅಂತ. ಇದರಲ್ಲಿ ಬರ್ಡನ್ ಆಗ್ತಿರೋರು ಜನಸಾಮಾನ್ಯರು. ಈಗ ಸತ್ಯ ಗೊತ್ತಾಗಬೇಕಲ್ಲ ಯಾರಿಗೇನು ಅಂತ. ಆ ಕಾರಣಕ್ಕೋಸ್ಕರನೇ ರಾಜ್ಯ ಸರ್ಕಾರ ಏನು ಆರ್ಗ್ಯುಮೆಂಟ್ ಮಾಡಿದೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಅಂತ, ಅವ್ರ ಆರ್ಗ್ಯುಮೆಂಟನ್ನು ನಾನು ಟಿ ಶರ್ಟಲ್ಲೇ ಪ್ರಿಂಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದೇ ಈ ಡಾಕ್ಯುಮೆಂಟಲ್ಲಿ ಇದೆ. ತಿಳಿಸ್ಬೇಕಲ್ಲ ಸರ್, ಇವರು ಪ್ರತಿ ಸತಿ ಇವ್ರು ಸುಳ್ಳು ಹೇಳೋದನ್ನ ನಾವು ನೋಡ್ತಾನೆ ಇರ್ತೀವಿ ಟಿವಿಲಿ. ಸತ್ಯನೂ ಜನ ಗೊತ್ತಾಗಬೇಕಲ್ಲ. ಇವ್ರು ಏನು ಹೇಳ್ತಾರೆ? ಟಿಲ್ ನೌ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಪ್ರೊವೈಡಿಂಗ್ ಶಾಡೋ ಕ್ಯಾಶ್ ಸಪೋರ್ಟ್. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗೌರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಸ್ಟೇಟ್ ಶಾಡೋ ಕ್ಯಾಶ್ ಸಪೋರ್ಟ್. ಇವ್ರು ಖಾಲಿ ಟ್ರಂಕ್ ಆಗೋಗಿದ್ದಾರೆ, ಇವ್ರ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಇನ್ನು ಸಪೋರ್ಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ದರ ಏರಿಕೆ ಮಾಡಿ ಅಂತ ಕೇಳ್ತಾರೆ. ಶಾಡೋ ಕ್ಯಾಶ್ ಸಪೋರ್ಟ್ ನಿಲ್ಲಿಸಿರೋದು ಒಂದೇ ಕಾರಣ ಸರ್ ಆಗಿದೆ ಈ ಒಂದು ದರ ಏರಿಕೆ ಮಾಡೋದಕ್ಕೆ? ಸರ್, ಇಲ್ಲಿ ಏನು ಹಾಕಿದ್ದಾರೆ? ಅಫಿಷಿಯಲ್ಸ್ ಫ್ರಮ್ ಬೋತ್ ಏನಂತ ಇದೆ ಇಲ್ಲಿ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾವ್ ಬ್ರಾಟ್ ಟು ದಿ ಅಟೆನ್ಷನ್ ಆಫ್ ದಿ FFC the immediate need for upward revision of fares in order to secure the financial burden of the state government. ಬರ್ದಿದ್ದಾರೆ, ಅವರೇ ಹೇಳಿದ್ದಾರೆ. ಇದು ಹೆಂಗಿದೆ ಅಂದರೆ 4 ಗೋಡೆ ಒಳಗಡೆ FFC ಎದುರುಗಡೆ ದರ ಏರಿಸಿ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ರಾಜ್ಯ ಸರ್ಕಾರ. ನೀವು ಮೀಡಿಯಾದವ್ರು ಮೈಕ್ ಹಿಡಿದ ತಕ್ಷಣ ರೀ ಮೋದಿಯವರು ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡೋಕೆ ಹೋಗ್ತಿದ್ದೀರಿ ಅಂತೇಳಿ ಎಷ್ಟು ಅಂತ ಸುಳ್ಳು ಹೇಳ್ತೀರಾ ಸರ್? ಈಗ ಒಂದಂತೂ ಕ್ಲಾರಿಟಿ ಆಗಿದೆ ಬ್ರದರ್, ದರ ಜಾಸ್ತಿ ಮಾಡಿ ಅಂತ ಕೇಳಿದ್ಯೂರು, ಪ್ರತಿ ವರ್ಷ ಜಾಸ್ತಿ ಮಾಡಿ ಅಂತ ಕೇಳಿದ್ಯೂರು, ಇದು 2 ಸ್ಪಷ್ಟ ಆಯಿತು. ಮೂರನೇದು, ನಾಳೆ ಬರಬೇಕಾಗಿರುವಂಥ ದರ ಏರಿಕೆಯನ್ನು ಕೂಡ ಕಡಿಮೆ ಮಾಡಿ ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಅಂತ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾಕೆ ಅದನ್ನು ಕಡಿಮೆ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇಲ್ಲ? PMRC ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕೇಂದ್ರದಿಂದ ಯಾವುದೇ ರೀತಿ ನಮಗೆ ಅಧಿಕೃತ ಸೂಚನೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂದಿಲ್ಲ ಕೇಂದ್ರದಿಂದ ಬಿಟ್ಬಿಡಿ, ಮುಖ್ಯಮಂತ್ರಿಗಳಿಂದ ಯಾಕೆ ಬಂದಿಲ್ಲ? ಉಪಮುಖ್ಯಮಂತ್ರಿಗಳಿಂದ ಯಾಕೆ ಬಂದಿಲ್ಲ? ಈ ಹಿಂದೆ 105% ಆದಾಗ ಗಲಾಟೆ ಆಯಿತು, ಜನ ಒಯ್ದರು ಅಂತ ಹೇಳಿ ಅದನ್ನು 71%ಗೆ ಇಳಿಸಿದ್ರಲ್ಲ, ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ತಾನೇ ಇಳಿಸಿದ ಅದನ್ನು. ಅವಾಗ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ರಲ್ಲ ನಾನು ಇಳಿಸಿದ್ದೀನಿ ಅಂತ. ಈಗ ಯಾಕೆ ಇಳಿಸ್ತಾ ಇಲ್ಲ ಮುಖ್ಯಮಂತ್ರಿಗಳು? ನಿಮಗೆ ಅನುಕೂಲಕ್ಕೆ ತಕ್ಕಂಥ ಆರ್ಗ್ಯುಮೆಂಟನ್ನು, ಅವತ್ತಿಗೆ ಬೇಕಿದ್ದಂಥ ಆರ್ಗ್ಯುಮೆಂಟ್ ನೀವು ಮಾಡ್ತೀವಿ ಅಂತಂದ್ರೆ ಏನರ್ಥ? ಥ್ಯಾಂಕ್ ಯು. ಇಷ್ಟು ಸಂಸದ ತೇಜಸ್ವಿ ಸೂರ್ಯ ಹೇಳ್ತಿರ್ತಕ್ಕಂಥ ಮಾತು. ರಾಜ್ಯ ಸರ್ಕಾರ ಈ ಒಂದು ದರ ಏರಿಕೆಗೆ ಕಾರಣ ಅನ್ನುವಂಥ ಆರೋಪವನ್ನು ಕೂಡ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.